ಸೆಪ್ಟೆಂಬರ್ ಆಯಿತು, ಅಕ್ಟೋಬರ್ ಆಯಿತು, ಈಗ ಎಲ್ಲರ ಚಿತ್ತ ನವೆಂಬರ್ ಮೇಲೆ ನೆಟ್ಟಿದೆ. ಕಾರಣ ಏನು ಅಂತಂದ್ರೆ ರಾಜಕೀಯ ಕ್ರಾಂತಿ, ನವೆಂಬರ್ ಕ್ರಾಂತಿ ಇದು ತುಂಬಾ ಸದ್ದು ಮಾಡ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಅದರ ಸೂಚನೆಯನ್ನ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ನೀಡಿದ್ರ ಅನ್ನುವಂತಹ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ನಮ್ಮ ತಂದೆಯವರು ತಮ್ಮ ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಸಂಧ್ಯಾಕಾಲದಲ್ಲಿದ್ದಾರೆ. ವೈಚಾರಿಕವಾಗಿ ಪ್ರಗತಿಪರ ತತ್ವ ಸಿದ್ಧಾಂತದ ನಾಯಕರು ಬೇಕಾಗಿದ್ದಾರೆ. ಸೊ ಈಗ ಆಲ್ಟರ್ನೇಟ್ ಆಗಿ ಯಾರಿರಬಹುದು ಅನ್ನುವಂಥ ಒಂದು ಕ್ಲೂ ಕೂಡ ಅವರು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಈ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ, ಜಾರಕಿಹೊಳಿ ನಮ್ಮನ್ನ ಮುನ್ನಡೆಸ್ತಾರೆ ಅಂತ ಹೇಳಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಫ್ರಂಟ್ ರನ್ನರ್ ಬಹುಶಃ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಅನ್ನುವಂಥ ಕ್ಲೂ ಅನ್ನ ಯತೀಂದ್ರ ಸಿದ್ದರಾಮಯ್ಯ ಕೊಟ್ಟಿದ್ದಾರೆ. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ತೆ ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಈಗಷ್ಟೇ ಗಮನಿಸಿದ್ರಿ ಕನಕದಾಸರ ಮೂರ್ತಿಯ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂತಹ ಮಾತನ್ನ. ನಮ್ಮ ತಂದೆಯವರು ರಾಜಕೀಯ ಸಂಧ್ಯಾಕಾಲದಲ್ಲಿದ್ದಾರೆ, ಕೊನೆಗಾಲದಲ್ಲಿದ್ದಾರೆ. ಸೊ ಇದಕ್ಕೋಸ್ಕರ ಒಬ್ಬ ಜಾತ್ಯತೀತ ನಾಯಕ, ವೈಚಾರಿಕವಾಗಿ ಪ್ರಗತಿಪರ ತತ್ವವನ್ನ ಹಾಗೂ ಸಿದ್ಧಾಂತವನ್ನ ಒಪ್ಪುವಂಥ, ಅಳವಡಿಸ್ಕೊಂಡಿರುವಂತಹ ನಾಯಕರು ಮುಂದೆ ನಮ್ಮನ್ನ ಮುನ್ನಡೆಸಬೇಕು ಅನ್ನುವಂಥದ್ದು ಆ ಒಂದು ಮಾತಿನ ಒಂದು ಸಾರಾಂಶವಾಗಿದೆ. ಅದರ ಜೊತೆಗೆ ಹೆಸರನ್ನು ಕೂಡ ಅವರು ಹೇಳ್ತಾರೆ. ಜಾರಕಿಹೊಳಿ ಅವರು, ಸತೀಶ್ ಜಾರಕಿಹೊಳಿ ಅಂತವರು ನಮ್ಮನ್ನ ಮುನ್ನಡೆಸುವಂತಹ ವಿಶ್ವಾಸ ಇದೆ. ಅವರು ಆ ಒಂದು ತತ್ವವನ್ನ, ಸಿದ್ಧಾಂತವನ್ನ ಅರ್ಥಕೊಂಡಿದ್ದಾರೆ, ಒಪ್ಕೊಂಡಿದ್ದಾರೆ, ಅಳವಡಿಸ್ಕೊಂಡಿದ್ದಾರೆ. ಈ ರೀತಿಯಾಗಿ ಅವರು ಮುನ್ನಡೆಸಿದ್ರೆ ಒಳ್ಳೆಯದು ಅನ್ನುವಂಥ ಮಾತನ್ನ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇರೋದು. ಬೇರೆ ಯಾವುದೇ ಎಂಎಲ್ಸಿ ಹೇಳಿದಿದ್ರೆ ಬಹುಶಃ ಈ ಮಾತಿಗೆ ಅಷ್ಟೊಂದು ತೂಕ ಇರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯನವರೇ ನಮ್ಮ ತಂದೆಯ ನಂತರ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವದಲ್ಲಿ ನಾವು ಮುನ್ನಡೆಯಲಿಕ್ಕೆ ನಾವು ಸಿದ್ಧರಿದ್ದೇವೆ, ತಯಾರಿದ್ದೇವೆ ಅನ್ನುವಂಥ ರೀತಿಯಲ್ಲಿ ಅವರು ಮಾತನ್ನ ಹೇಳಿರೋದು. ಮತ್ತೊಂದು ಕಡೆಯಲ್ಲಿ ಮುಂದಿನ ಸಿಎಂ ಯಾರು ಕಾಂಗ್ರೆಸ್ನಲ್ಲಿ ಅನ್ನುವಂಥ ಒಂದು ಪ್ರಶ್ನೆಗೆ ಬಹುಶಃ ಎಲ್ಲೋ ಒಂದು ಕಡೆ ಒಂದು ಕ್ಲೂ ಕೊಟ್ಟಂತೆ ಕಾಣಿಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಇದರ ಕುರಿತಾಗಿ. ಹರೀಶ್, ಸತೀಶ್ ಜಾರಕಿಹೊಳಿ ಅವರೇ 2033ಕ್ಕೆ ನೋಡೋಣ, 23ಕ್ಕೆ ಬೇಡ 33ಕ್ಕೆ ನೋಡೋಣ ಅಂತ ಹೇಳಿದ್ರು. ಆದರೆ ಈಗ ನೋಡಿದ್ರೆ ಅವರ ಹೆಸರನ್ನ ಯತೀಂದ್ರ ಸಿದ್ದರಾಮಯ್ಯನವರೇ ತೇಲಿಬಿಟ್ಟಿದ್ದಾರೆ. ಅಕಸ್ಮಾತ್ ಏನಾದರೂ ಒಂದು ಕ್ಲೂ ಕೊಟ್ರ ಅಂತ ಹೇಳಿ, ನಮ್ಮ ತಂದೆಯ ನೆಕ್ಸ್ಟ್ ಇವರೇ ಅಂತ ಹೇಳಿ. ಮತ್ತೊಂದು ಕಡೆ DK ಸಾಹೇಬರ ಕತೆ ಏನು ಅಂತ. ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಕಾಂಗ್ರೆಸ್ ಅಲ್ಲಿ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತ ವಿಚಾರವಾಗಿ ಸಾಕಷ್ಟು ಚರ್ಚೆಗಳು ಆಗ್ತಿದಾವೆ. ಸೊ ಒಂದು ಸಿಎಂ ಗಾದಿ ಮೇಲೆ ಕನಸನ್ನು ಇಚ್ಕೊಂಡಿರುವಂತಹ DCM DK ಶಿವಕುಮಾರ್ ಇನ್ನಿಲ್ಲದ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಸೊ ಇತ್ತ ಸಿಎಂ ಸಿದ್ದರಾಮಯ್ಯ ಅವರ ಪುತ್ರ ಪರಿಷತ್ ಸದಸ್ಯರು ಆಗಿರುವಂತಹ ಯತೀಂದ್ರ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮವೊಂದರಲ್ಲಿ ನೇರವಾಗಿ ಕೂಡ ಸತೀಶ್ ಜಾರಕಿಹೊಳಿ ಅವರ ಹೆಸರನ್ನ ಮುನ್ನೆಲೆಗೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗಾಗಲೇ ನಮ್ಮ ತಂದೆಯವರು ಈಗ ಒಂದು ಕೊನೆ ಘಟ್ಟದಲ್ಲಿದ್ದಾರೆ ವಯಸ್ಸಿನಲ್ಲಿ. ಸೊ ಅವರು ವೈಚಾರಿಕ ನೆಲಗಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ. ಹಾಗಾಗಿ ಸೊ ಮುಂದೆ ಅವರು ಮುನ್ನಡೆಸ್ತಾರೆ ಅನ್ನುವಂತ ಮಾತನ್ನ ಪರೋಕ್ಷವಾಗಿ ಪ್ರಸ್ತಾಪಿಸುವ ಮೂಲಕ ಒಂದು ರೀತಿಯಲ್ಲಿ ಕೂಡ ಸಾಕಷ್ಟು ಕುತೂಹಲವನ್ನ ಸೃಷ್ಟಿ ಮಾಡಿದ್ದರುವಂತದ್ದು. ಯಾಕಂದ್ರೆ ರಾಜಕೀಯವಾಗಿ ಈ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಕೂಡ ಪ್ರಯತ್ನಗಳನ್ನ ನಡೆಸ್ತಾ ಇದ್ರು. 2028ಕ್ಕೆ ನಾನು ಕ್ಲೈಮ್ ಮಾಡ್ಕೊಳ್ತೀನಿ, ಸೊ ಈ ಬಾರಿ ನಾನು ಬಿಟ್ಟಿದ್ದೀನಿ, ಈ ಬಾರಿ ನಾನು ಸಿಎಂ ಸ್ಥಾನಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದಿಲ್ಲ, 2028ಕ್ಕೆ ನಾನು ಗುರಿ ಇರುವಂತದ್ದು ಅನ್ನುವಂತ ಮಾತನ್ನ ಪ್ರಸ್ತಾಪ ಮಾಡಿದ್ರು. ಸೊ ಹಾಗಾಗಿ ಇದೀಗ ಯತೀಂದ್ರ ಸಿದ್ದರಾಮಯ್ಯ ಅವರು ನೇರವಾಗಿ ಸೊ ಮುಂದೆ ಸತೀಶ್ ಜಾರಕಿಹೊಳಿ ಅವರು
ಮುಂದುವರಿಸ್ತಾರೆ, ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನುವಂತ ರೀತಿಯಲ್ಲಿ ಹೇಳಿಕೆ ಕೊಟ್ಟಿರುವಂತದ್ದು ರಾಜಕೀಯವಾಗಿ ಒಂದಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ರಾಹುಲ್. ಈಗ ಹರೀಶ್ ಅವ್ರು ನಿಂತ್ಕೊಂಡು ಹೇಳಿದಂತಹ ಜಾಗ ಕೂಡ ಮಹತ್ವ ಪಡೆದುಕೊಳ್ಳುತ್ತೆ. ಬೆಳಗಾವಿ ತಾಲೂಕಿನಲ್ಲಿ ಬೆಳಗಾವಿ ಜಿಲ್ಲೆಯವರು ಮಾತನಾಡಿರೋದು. ಸೊ ಎಲ್ಲೋ ಒಂದ್ ಕಡೆ ಅಲ್ಲಿನ ಸ್ಥಳೀಯ ನಾಯಕರ ಹೆಸರನ್ನ ಹೇಳಬೇಕು ಅಂತನೋ ಅಥವಾ ಫಿಕ್ಸ್ ಆಗಿದ್ಯಾ ಅಂತ ಹೇಳಿ ಸಿದ್ದರಾಮಯ್ಯನವರ ನಂತರ ಅವರ ಪಟಾಲಂನ ಅವರ ಪ್ರಮುಖ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರೇ ಮುನ್ನಡೆಸ್ತಾರೆ ಅನ್ನುವಂಥದ್ದು ಏನಾದರೂ ಸಿದ್ದರಾಮಯ್ಯ ಅವರ ಕ್ಯಾಂಪ್ನಲ್ಲಿ ಫಿಕ್ಸ್ ಆಗಿದ್ಯಾ ಅಂತ ಹೇಳಿ? ಒಂದು ರಾಹುಲ್, ಇತ್ತೀಚೆಗೆ ಕೂಡ ಎಸ್ಟಿ ಸಮುದಾಯಕ್ಕೆ ಕುರುಬ ಸಮುದಾಯವನ್ನ ಸೇರಿಸೋದಕ್ಕೆ, ಪ್ರವರ್ಗಕ್ಕೆ ಸೇರಿಸೋದಕ್ಕೆ ಒಂದಷ್ಟು ತಿಕ್ಕಾಟಗಳು ಕೂಡ ನಡೀತಾ ಇರುವಂತದ್ದು. ಅದರಲ್ಲೂ ಕುರುಬ ಮತ್ತೆ ಎಸ್ಟಿ ಸಮುದಾಯದ, ವಾಲ್ಮೀಕಿ ಸಮುದಾಯದ ನಡುವೆ ಒಂದಷ್ಟು ತಿಕ್ಕಾಟಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದ್ ಕಡೆ ಕುರುಬ ಸಮುದಾಯ ಎಸ್ಟಿಗೆ ಸೇರಿಸಬೇಕು ಅನ್ನುವಂತ ಬಿಗಿಪಟ್ಟು, ಆದ್ರೆ ಎಸ್ಟಿ ಸಮುದಾಯದಲ್ಲಿರುವಂತಹ ವಾಲ್ಮೀಕಿ ಸಮುದಾಯ ಯಾವುದೇ ಕಾರಣಕ್ಕೂ ಪ್ರವರ್ಗಕ್ಕೆ ಸೇರಿಸಬಾರ್ದು ಅನ್ನುವಂತಹ ಒಂದು ಹೇಳಿಕೆಯನ್ನ ಕೂಡ ಕೊಡ್ತಾ ಇರುವಂತದ್ದು. ಈ ಒಂದು ಹಗ್ಗ ಜಗ್ಗಾಟ ತಿಕ್ಕಾಟದ ಹಿನ್ನೆಲೆಯಲ್ಲಿ ಬಹುಶಃ ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಒಂದು ಹೇಳಿಕೆಯನ್ನು ಕೊಟ್ಟರೆ ಬೆಳಗಾವಿಯಲ್ಲಿ ಅನ್ನುವಂತ ಚರ್ಚೆಗಳು ಶುರುವಾದ್ರೆ, ಮಗದೊಂದ್ ಕಡೆ ಸಹಜವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಈಗಾಗಲೇ ಸತೀಶ್ ಜಾರಕಿಹೊಳಿ ಕಣ್ಣನ್ನು ಇಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಿದ್ದಾರೆ, ರಣತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಹಾಗಾಗಿ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ದಿನಗಳಲ್ಲಿ ಒಂದು ರಾಜಕೀಯವಾಗಿ ಒಂದು ಪ್ರಾಬಲ್ಯವನ್ನು ಸಾಧಿಸಿಕೊಳ್ಳಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಹೇಳಿದ್ದಾರಾ ಅನ್ನುವಂಥದ್ದು ಈಗ ಕುತೂಹಲ ಕೆಡೆ ಮಾಡಿಕೊಟ್ಟಿರುವಂತದ್ದು ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಈಗ ಕಾಂಗ್ರೆಸ್ನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸುಭದ್ರವಾಗಿ 5 ವರ್ಷ ಸರ್ಕಾರ ನಡೆಸ್ತಾರೆ ಅನ್ನುವಂಥ ಹೇಳಿಕೆಯನ್ನು ಪ್ರತಿಯೊಬ್ಬರು ಕೊಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಡಿ.ಕೆ. ಶಿವಕುಮಾರ್. ಆದರೆ ಮತ್ತೊಂದು ಕಡೆಯಲ್ಲಿ ಇವತ್ತು MLC ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂಥ ಮಾತಿದೆಯಲ್ಲ, ಒಂದು ರೀತಿ ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಯಾಕೆಂದರೆ ನಮ್ಮ ತಂದೆಯವರು ರಾಜಕೀಯ ಸಂಧ್ಯಾ ಕಾಲದಲ್ಲಿದ್ದಾರೆ. ಆದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಹೇಳಿದ್ದೇನು, ಚುನಾವಣಾ ರಾಜಕೀಯದಿಂದ ನಾನು ಹಿಂದೆ ಸರಿತೀನಿ, ಈ ಟರ್ಮ್ ಆದಮೇಲೆ ಆದರೆ ರಾಜಕೀಯದಲ್ಲಿರ್ತೀನಿ, ಸಕ್ರಿಯವಾಗಿ ಪಾಲ್ಗೊಳ್ತೀನಿ ಅಂತ ಹೇಳಿ. ಆದರೆ ಇವತ್ತು ಅವ್ರು ಹೇಳಿದ್ದು ನಮ್ಮ ತಂದೆ ರಾಜಕೀಯದ ಸಂಧ್ಯಾ ಕಾಲದಲ್ಲಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ನಮ್ಮನ್ನು ಮುನ್ನಡೆಸ್ತಾರೆ, ಪ್ರಗತಿಪರ ತತ್ವ ಸಿದ್ಧಾಂತದ ನಾಯಕ ಬೇಕು, ಸತೀಶ್ ಜಾರಕಿಹೊಳಿ ಅವರು ಆ ಸ್ಥಾನವನ್ನು ತುಂಬುತ್ತಾರೆ ಅನ್ನುವಂಥ ವಿಶ್ವಾಸವಿದೆ, ಅವ್ರು ನಮ್ಮನ್ನು ಮುನ್ನಡೆಸ್ತಾರೆ ಅನ್ನುವಂಥ ಮಾತನ್ನು MLC ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದರು. ಈಗ ಈ ಒಂದು ಹೇಳಿಕೆ ಇದೆಯಲ್ಲ, ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲವನ್ನು ಹುಟ್ಟುಹಾಕಿದೆ. ಯಾಕೆಂದರೆ ನೆಕ್ಸ್ಟ್ ಅಂದರೆ CM ಸಿದ್ದರಾಮಯ್ಯನವರಾದ ನಂತರ ಆ ಸ್ಥಾನವನ್ನು ತುಂಬುವಂಥ ಮತ್ತೊಬ್ಬ ನಾಯಕ ಯಾರು? ಏಕೆಂದರೆ ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರ್. ಆ ಮಾಸ್ ಇಮೇಜನ್ನು ಕೊಂಡೊಯ್ದು ಪಾರ್ಟಿಗೆ ಅದನ್ನು ಸೀಟಾಗಿ ಕನ್ವರ್ಟ್ ಮಾಡುವಂಥ ನಾಯಕ ಮುಂದೆ ಯಾರಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಬರೀ ಕಾಂಗ್ರೆಸ್ ಪಕ್ಷ ಅಂತಲೇ ಇಲ್ಲ, ರಾಜಕೀಯ ವಲಯದಲ್ಲೇ ಈ ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಸೊ ಇವತ್ತು ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿದಂಥ ಮಾತು ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಆ ಒಂದು ಇಮೇಜನ್ನು ರೂಪುಗೊಳ್ಳುವಂತೆ ಮಾಡುತ್ತೆ. ಆ್ಯಂಡ್ ಇನ್ಫ್ಯಾಕ್ಟ್ ಅವರು ಆ ತತ್ವ ಸಿದ್ಧಾಂತವನ್ನು ಒಪ್ಕೊಂಡಿರೋದ್ರಿಂದ ಅವರು ಆ ಇಮೇಜ್ನೊಂದಿಗೆ ಮುಂದೆ ಅಂದರೆ CM ಸ್ಥಾನದ ಒಬ್ಬ ಪ್ರಬಲ ಆಕಾಂಕ್ಷಿ ಆಗುವಂಥ ಸಾಧ್ಯತೆ ಎಲ್ಲವೂ ಕೂಡ ದಟ್ಟವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಸಿದ್ದರಾಮಯ್ಯನವರ ಒಂದು ಪಟಾಲಂ ಏನಿದೆ ಅದರಲ್ಲಿ ಪ್ರಮುಖವಾದಂಥ ನಾಯಕ ಅಂತಂದರೆ ಅವರ ಗುಂಪಿನ ಪ್ರಮುಖ ನಾಯಕ ST ಸಮುದಾಯಕ್ಕೆ ಸೇರಿದಂಥ, ಜೊತೆಗೆ ನಾರ್ತ್ ಕರ್ನಾಟಕ ಭಾಗದಲ್ಲಿ, ಉತ್ತರ ಕರ್ನಾಟಕ ಭಾಗದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿರುವಂಥ ನಾಯಕ ಅಂತಂದರೆ ಅದು ಸಚಿವ ಸತೀಶ್ ಜಾರಕಿಹೊಳಿ. ಸೊ ಇವತ್ತು ಅವ್ರು ಹೇಳಿದಂಥ ಮಾತಿಗೂ ಆ್ಯಂಡ್ ಈಗ ನಡೀತಿರುವಂಥ ರಾಜಕೀಯ ಒಂದು ಮೇಲಾಟಗಳಿಗಲ್ಲೂ ಒಂದು ರೀತಿಯಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರೇ ನೆಕ್ಸ್ಟ್ CM ಸಿದ್ದರಾಮಯ್ಯನವರ ಸ್ಥಾನವನ್ನು ತುಂಬುತ್ತಾರೆ ಅನ್ನುವಂಥ ಒಂದು ಚಿಕ್ಕ ಕ್ಲೂ ಅಂತೂ ಇವತ್ತು ಸಿಕ್ಕಿದೆ. ಮತ್ತೊಂದು ಕಡೆಯಲ್ಲಿ ಈ ಸರ್ತಿ ಏನೂ ಆಗಲ್ಲ, ಮುಂದಿನ ಸರ್ತಿ ನಮ್ಮ DCM ಅವರು CM ಆಗ್ತಾರೆ ಅಂತ ಹೇಳಿ ಯಾವ ರೀತಿಯಾಗಿ D.K. ಶಿವಕುಮಾರ್ ಅವರ ಬಣ ಒಂದು ಪ್ರಬಲ ವಾದವನ್ನು ಮಂಡಿಸ್ತಾ ಇದೆ, ಅವ್ರಿಗೊಂದು ಅವಕಾಶ ಸಿಗಬೇಕು ಅಂತ ಹೇಳಿ. ಸೊ ಎಲ್ಲೋ ಒಂದು ಕಡೆ ನೆಕ್ಸ್ಟ್ DCM D.K. ಶಿವಕುಮಾರ್ ಅವರ ರಾಜಕೀಯ ಭವಿಷ್ಯದ ಕಥೆ ಏನು ಅಂದರೆ, ರಾಜಕೀಯವಾಗಿರ್ತಾರೆ ಆದರೆ CM ಆಸೆಯನ್ನು ಏನು ಇಟ್ಕೊಂಡಿದ್ದಾರೆ, ಆ ಆಸೆ ಯಾವಾಗ ಕೈಗೂಡುತ್ತೆ? ಹಾಗಿದ್ರೆ 5 ವರ್ಷ CM ಸಿದ್ದರಾಮಯ್ಯನವರೇನಾದರೂ ಅದೇ ಸ್ಥಾನದಲ್ಲಿ ಮುಂದುವರೆದ್ರೆ ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಅವರು ಟ್ರೈ ಮಾಡಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ನವೆಂಬರ್ ಕ್ರಾಂತಿ ಆಯಿತು ಅಂತಾದರೆ, ಈಗ ಸಿದ್ದರಾಮಯ್ಯನವರ ಬಣದಿಂದ ಒಂದು ಹೆಸರು ಆಗಲೇ ತೇಲಿ ಬಂದಿದೆ, ಸತೀಶ್ ಜಾರಕಿಹೊಳಿ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ DCM D.K. ಶಿವಕುಮಾರ್ ಅವರ ನಡೆ ಏನು? ಮತ್ತೊಮ್ಮೆ ಹೈಕಮಾಂಡ್ ಅಂಗಳಕ್ಕೆ ಆ ಬಾಲನ್ನು ಎಸಿತಾರಾ ಅಥವಾ ಕ್ರಾಂತಿ ಮಾಡಿನೇ ಆ ಪಟ್ಟವನ್ನು ದಕ್ಕಿಸ್ಕೊಳ್ತಾರಾ? ಕಾದ್ ನೋಡಬೇಕು. ತಂದೆಯವರು
ಇದು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ, ಮತ್ತೆ ಇವತ್ತು ತಂದೆಯವರು ಇದು ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿನ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವ್ರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕರು ಸಿಗೋದು ಬಹಳ ಕಷ್ಟ. ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಅಂತ ಕೆಲಸ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಗೊತ್ತಿಲ್ಲ ಯಾವ ಬ್ಯಾಕ್ಗ್ರೌಂಡ್ನಲ್ಲಿ ಯತೀಂದ್ರ ಸಿದ್ದರಾಮಯ್ಯನವರು ಈ ಮಾತನ್ನು ಹೇಳಿದ್ರು ಅಂತ ಹೇಳಿ. ಯಾಕೆಂದರೆ ಯಾವುದೇ ಒಂದು ಜಿಲ್ಲೆಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿರುವಂಥ ಪ್ರಮುಖ ನಾಯಕರನ್ನು ಉದ್ದೇಶಿಸಿನೇ ಬೇರೆ ನಾಯಕರು ಭಾಷಣವನ್ನು ಮಾಡೋದು, ಹೇಳಿಕೆಯನ್ನು ಕೊಡೋದು. ಸೊ ಇವತ್ತು ಬೆಳಗಾವಿಯಲ್ಲಿದ್ದಾರೆ. ಬೆಳಗಾವಿಯಲ್ಲಿ ಈ ಮಾತನ್ನು ಹೇಳಿದ್ದು. ಬೆಳಗಾವಿ ಅಂತಂದರೆ ನೆನಪಾಗೋದೇ ಜಾರಕಿಹೊಳಿ ಕುಟುಂಬ, ಅದರಲ್ಲೂ ಪ್ರಮುಖವಾಗಿ ಸಚಿವ ಸತೀಶ್ ಜಾರಕಿಹೊಳಿ. ಸೊ ಬಹುಶಃ ಅವರ ಅಭಿಮಾನಿಗಳು ಅಲ್ಲಿ ಇದ್ರು ಅಂತಾನೋ ಅಥವಾ ನಿಜವಾಗ್ಲೂ ಸಿದ್ದರಾಮಯ್ಯನವರ ಕ್ಯಾಂಪ್ನಲ್ಲಿ ಮುಂದಿನ ಹೆಸರು ಯಾವುದು ಅನ್ನುವಂಥ ಪ್ರಶ್ನೆಗೆ ಈಗಾಗಲೇ ಫಿಕ್ಸ್ ಆಗಿದೆಯೋ ಈ ಆನ್ಸರ್ ಗೊತ್ತಿಲ್ಲ. ಆದರೆ ಇವತ್ತು ಇವ್ರು ಕೊಟ್ಟಂಥ ಹೇಳಿಕೆ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ಫಿಕ್ಸ್ ಆಗಿ ರಾಜಕೀಯ ಕ್ರಾಂತಿಗೆ ಅಥವಾ ರಾಜಕೀಯ ವಾಕ್ಸಮರಕ್ಕೆ, ರಾಜಕೀಯ ಚರ್ಚೆಗಳಿಗೆ ಖಂಡಿತವಾಗ್ಲೂ ಅದು ಎಡೆ ಮಾಡಿಕೊಡುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.